ಬಂಗಾರದಂತ ಉಂಗುರ ಅದೇನಾಯ್ತೋ ಏನೋ. ಬಂಗಾರದಂತ ಉಂಗ್ರ ಏನೇ ಬಂತು? ಅದು ಬಂಗಾರದ ಉಂಗ್ರನೇ. ಎಲ್ಲಿಟ್ ಮರ್ತು ಹೋದ್ಯೇ? ಸರಿಯಾಗಿ ಹುಡ್ಕು. 1 ವಾರ ಆದ್ಮೇಲೆ ಅದ್ರ ಉಪಯೋಗ ಬರುತ್ತಲ್ವಾ, ಹುಡ್ಕು. ಉಂಗ್ರನ ನಾನೇ ಎತ್ಕೊಂಡಿದ್ದು ಅಂತ ಹೇಳಿದ್ರೆ ಅಮ್ಮ ಏನ್ ಹೇಳ್ತಾಳೋ ಏನೋ. ಛೇ, ಹಾಳಾದ ಉಂಗುರ ಕರೆಕ್ಟಾಗಿ ಮುಹೂರ್ತ ಟೈಮಿಗೆ ಕಾಣಿಸ್ದೆ ಹೋಗ್ಬೇಕಾ? ಅದು ಹಾಳಾದ ಉಂಗ್ರ ಅಲ್ಲ ಕಣೆ, ಪವಿತ್ರವಾದ ಉಂಗ್ರ. ಫ್ರಸ್ಟ್ರೇಷನ್ ಅಲ್ಲಿ ಏನೇನೋ ಮಾತಾಡ್ತಿದ್ಯಾ. ನೀನ್ ಯಾಕೆ ಶಿಲಾ ವಿಗ್ರಹ ತರ ನಿಂತಿದ್ಯಾ? ನಿಂತ್ ಹೋಗಿರೋದು ನಿನ್ ನಿಶ್ಚಿತಾರ್ಥ. ಕಿರ್ಚಾಡಿ ರಂಪ ಮಾಡ್ತೀಯ ಅನ್ಕೊಂಡ್ರೆ ಏನು ಮಾತಾಡ್ದೆ ಸುಮ್ನೆ ನಿಂತಿದ್ಯಲ್ಲ. ಬಿಡುಗಾರೆ. ಉಂಗ್ರ ನಿನ್ ಕೈಯಿಂದ ಹೇಗೆ ಕೆಳಗ್ ಬಿತ್ತು? ಅಂದ್ರೆ ಅದನ್ನ ನೀನೇ ಎತ್ತಿಟ್ಟಿದ್ಯಾ? ಲೇ ಹೇಳಿ, ಯಾಕೆ ಮುಚ್ಚಿಟ್ಟೆ? ಅಂದ್ರೆ ಅಮ್ಮ ಅದು ನಿನಗೂ ನಿಮ್ಮಮ್ಮನ್ ಬುದ್ಧಿನೇ ಬಂದಿದ್ಯಾ? ನಾಚಿಕೆ ಇಲ್ದೆ ನಿನ್ ನಿಶ್ಚಿತಾರ್ಥದ ಉಂಗ್ರನ ಮುಚ್ಚಿಡ್ತೀಯಾ? ನಿನ್ ನಿಶ್ಚಿತಾರ್ಥನ ನೀನೇ ನಿಲ್ಸ್ಕೊಂಡ್ಯಾ? ಏಯ್, ನಾನೇನೋ ಅವಶ್ಯತೆಗೋಸ್ಕರ ಕದ್ದಿದ್ದೀನಿ, ನೀನ್ ಯಾಕೆ ಎತ್ಕೊಂಡೆ? ನನ್ಗೇನು ಆಗ್ಬಾರ್ದು ಅಂತ ಕಣಮ್ಮ. ಹಾ, ನಾನ್ ಸೇಫ್ ಆಗಿರ್ಬೇಕು ಅಂತ ಎತ್ಕೊಂಡೆ. ಏನೇ ಮಾತಾಡ್ತಿದೀಯಾ? ಈ ಹಾಳಾದ ಉಂಗ್ರದಿಂದ ನಿನಗೇನೇ ಆಗುತ್ತೆ? ಅದು ಹಾಳಾದ ಉಂಗ್ರ ಅಲ್ಲ ಕಣೆ, ನಿಶ್ಚಿತಾರ್ಥದ ಉಂಗ್ರ. ಅಷ್ಟಕ್ಕೂ ಯಾಕೆ ಎತ್ಕೊಂಡೆ ನೀನು? ಅದು ನಿಶ್ಚಿತಾರ್ಥ ನಡೆದ್ರೆ ನಂಗೆ ಪ್ರಾಣಾಪಾಯ ಆಗತ್ತಂತೆ. ಯಾರು ಹೇಳಿದ್ದು? ಅಭಿ ಮಾವ ಮತ್ತೆ ವಸು ಅತ್ತೆ ಮಾತಾಡ್ಕೋತಿದ್ದ ಕೇಳಿಸ್ಕೊಂಡೆ. ಅಖಿಲ್ ಮಾವನ್ ಜಾತಕದಲ್ಲಿ 3 ಹುಡುಗಿರಿದಾರಂತೆ. 3ನೇ ಹುಡುಗಿ ಜೊತೆನೆ ಅಖಿಲ್ ಮಾವನ್ ಲೈಫ್ ಸೆಟಲ್ ಆಗತ್ತಂತೆ. ಅದಕ್ಕೆ ಮೊದಲನೇ ಹುಡುಗಿ ಹಾರಿಕಾ ಡಿವೋರ್ಸ್ ತಗೊಂಡ್ಲಂತೆ. ನಾನ್ 2ನೇ ಹುಡುಗಿ ಅಲ್ವಾ, ಮಾವನ್ ಜೊತೆ ನನ್ ನಿಶ್ಚಿತಾರ್ಥ ಆದ್ರೆ ನನ್ಗೇನೋ ಆಗತ್ತಂತೆ. ಆಮೇಲೆ ನಂದಿನಿನೇ ಅಖಿಲ್ ಮಾವ ಮದ್ವೆ ಆಗ್ತಾನಂತೆ. ಅಯ್ಯೋ ದಡ್ಡ ಮುಂಡೆದೆ, ಅವ್ರ ಮಾತನ್ನ ನೀನ್ ಹೇಗೆ ನಂಬ್ದೆ? ಅಷ್ಟಕ್ಕೂ ಅವ್ರ ಮಾತನ್ನ ನೀನ್ ಯಾಕೆ ಕೇಳ್ದೆ? ಅಂದ್ರೆ ಮೊನ್ನೆ ನಂಗೆ ಮಾವನ್ ಜೊತೆ ನಿಶ್ಚಿತಾರ್ಥ ಅಂತ ಅನ್ಕೊಂಡಾಗ ನಾನು ಕಿಡ್ನಾಪ್ ಆಗಿದ್ನಲ್ಲ, ಮತ್ತೆ ಅದೇ ಥರ ಆಗಿ ನಾನು ಸತ್ತು ಹೋಗ್ತೀನೇನೋ ಅಂತ. ಅದು ಹಾರಿಕಾ ಬೇಕು ಅಂತ ಮಾಡಿದ್ದು ಕಣೆ. ಅದ್ರಲ್ಲಿ ಅಖಿಲ್ ಜಾತಕ ಎಲ್ಲಿತ್ತು? ಆದ್ರೂ ಅಖಿಲ್ ಜಾತಕದ ಬಗ್ಗೆ ನಿಮ್ಮ ಅಜ್ಜಿ ಗೊತ್ತಿಲ್ವಾ? ಏನು ತಿಳ್ಕೊಳ್ದೆ ನಿಮ್ಮಿಬ್ರಿಗೂ ನಿಶ್ಚಿತಾರ್ಥ ಏರ್ಪಾಡ್ ಮಾಡಿದ್ರಾ? ನಾನಂತೂ ಜಾಸ್ತಿ ಓದಿಲ್ಲ, ನಿನ್ಗೆಲ್ಲ ಗೊತ್ತಲ್ವೇನೆ. ಆದ್ರೂ ಆ ಅಭಿವಸು ಮಾತನ್ ಹೆಂಗಿ ನಮ್ದೆ? ನಿನ್ ಮುಖ ಮುಚ್ಚ. ಅವಾಗಿಂದ ನಾನು ಹೇಳ್ತಾನೆ ಇದ್ನಲ್ಲೇ, ಏನಾದ್ರೂ ಮಾಡಿ ಆ ವಸು ನಿಶ್ಚಿತಾರ್ಥ ನಿಲ್ಲಿಸ್ತಾಳೆ ಅಂತ. ನಿನ್ನಿಂದಾನೇ ನಿಲ್ಸಿದ್ಲು. ಈ ವಿಷಯ ನಿಮ್ಮ ಅಜ್ಜಿಗೆ ಗೊತ್ತಾದ್ರೆ ಸುಮ್ನಿರ್ತಾರ? ನಿನ್ ಕಪಾಳಕ್ ಬಿಡ್ತಾರೆ. ಕಷ್ಟಪಟ್ಟು ನಿಶ್ಚಿತಾರ್ಥ ತನಕ ತಗೊಂಡ್ ಬಂದ್ರೆ ನಿನ್ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಯಲೆ. ಸಾರಿ ಅಮ್ಮ, ಇದು ಅಭಿಮಾವ ಮತ್ತೆ ವಸು ಅತ್ತೆ ಪ್ಲಾನ್ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನೀನು ಕೇಳ್ಸೋ ತರ ಅವ್ರು ಮಾತಾಡ್ಕೋತಿರ್ಬೇಕಾದ್ರೆ ಅದು ಅವ್ರ ಪ್ಲಾನ್ ಅಂತ ನೀನ್ ತಿಳ್ಕೊಬೇಕಿತ್ತಲ್ವೇನೆ? ನೀನ್ ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತಾನೆ ಅವ್ರು ಹಾಗೆ ಮಾಡಿದ್ದು. ಈ ವಿಷಯ ನೀನ್ ನನಗ್ ಮೊದ್ಲೇ ಯಾಕೆ ಹೇಳಲಿಲ್ಲ? ಹೇಳ್ಬೇಕು ಅಂತ ಟ್ರೈ ಮಾಡ್ದೆ, ಆದ್ರೆ ನೀನ್ ಹೇಳಕ್ ಬಿಡ್ಲಿಲ್ಲ. ಬೇಗ ರೆಡಿ ಆಗುವಂತ ಅವಸರ ಮಾಡ್ದೆ. ಅಯ್ಯೋ, ಸರಿ ಹೋಯ್ತು. ತಾಯಿ ಮಗಳಿಬ್ರು ಒಂದೇ ದೋಣಿಲಿದ್ದೀರಾ, ಗೂಬೆ ಮುಂಡೆವಾ. ಇವಾಗ ಏನತ್ತೆ ಮಾಡೋದು? ಮಾಡಕ್ಕೇನೇ ಇದೆ, ವಾರದವರೆಗೂ ತಡ್ಕೋಬೇಕು. ಹೋಗ್ಲಿ, ಈ ವಿಷಯ ಅಮ್ಮಂಗ್ ಹೇಳೋಣವಾ? ಚಪ್ಪಲಿ ತಗೊಂಡು ಹೊಡಿತಾಳೆ. ಯಪ್ಪ, ಸೈಲೆಂಟ್ ಆಗಿರಿ. ವಾರ ಅಂದ್ರೆ ಎಷ್ಟೊತ್ತು ಹಿಂಗೆ ಕಳೆದು ಹೋಗ್ಬಿಡುತ್ತೆ. ಈ ವಾರದಲ್ಲಿ ಅತ್ತೆ ಮಾವ ಏನಾದ್ರೂ ಪ್ಲಾನ್ ಮಾಡಿದ್ರೆ? ಖಂಡಿತ ಮಾಡ್ತಾರೆ. ಈ ಸಲನಾದ್ರೂ ಅವ್ರ ಗುಟ್ಟಿಲ್ ಬೀಳ್ದೆ ಇರೋ ತರ ಇರೋ. ಈ ಸಲ ಅವ್ರು ಏನ್ ಮಾಡಿದ್ರು ನಾನ್ ಸುಮ್ನಿರಲ್ಲ. ವಸು ಅಭಿ ಅಣ್ಣಂಗೊಂದ್ ಗತಿ ಕಾಣಿಸ್ತೀನಿ.
ಏಯ್ ಕಣ್ ಕಾಣಿಸ್ತಿಲ್ವಾ? ನಿನಗ್ ಕಾಣಿಸ್ಲಿಲ್ವಾ? ನೀನೇ ನನಗೆ ಅಡ್ಡ ಬಂದಿದ್ದು. ನೀನೇ ಕಣ್ಣ ನೆತ್ತಿ ಮೇಲೆ ಇಟ್ಕೊಂಡು ನನಗೆ ಢೆಕ್ಕಿ ಹೊಡೆದಿದ್ದು. ಏನೇ ಪೊಗ್ರಿಂದ ಮಾತಾಡ್ತಿದ್ಯಲ್ಲ? ಆಫ್ಟರ್ ಆಲ್ ನೀನ್ ಈ ಮನೆ ಸೊಸೆ ತಂಗಿ ಅಷ್ಟೇ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಜಸ್ಟ್ ಒಬ್ಳು ಗೆಸ್ಟ್ ಅಷ್ಟೇ. ನಾನ್ ಗೆಸ್ಟ್ ಆದ್ರೆ ನೀನೇನೆ, ನೀನ್ ಈ ಮನೆ ಮೊಮ್ಮಗಳು ಅಷ್ಟೇ ತಾನೇ? ಅದಕ್ಕಿಂತಲೂ ಹೆಚ್ಚು. ಆದಷ್ಟು ಬೇಗ ನಾನು ಈ ಮನೆ ಸೊಸೆ ಆಗ್ತಾ ಇದ್ದೀನಿ. ಹೌದಾ? ನಿನ್ ನಿಶ್ಚಿತಾರ್ಥನೇ ಆಗಿಲ್ಲ? ಏನ್ ಮದ್ವೆ ಹೇಗಾಗತ್ತೆ? ನಿನ್ನ ಸಪೋರ್ಟ್ ಮಾಡಿದವರೇ ಬೇಕು ಅಂತ ನನ್ನ ಎಂಗೇಜ್ಮೆಂಟ್ ನಿಲ್ಸಿದ್ರು, ನನಗೆ ಅನ್ಯಾಯ ಮಾಡಿದ್ರು. ಅಭಿಭಾವ ವಸು ಅಕ್ಕ ನಿನ್ ಬಗ್ಗೆ ಒಳ್ಳೆ ಯೋಚನೆ ಮಾಡ್ತಿದ್ರೆ ನೀನ್ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ? ಏನೋ ನನ್ನ ಬಗ್ಗೆ ಅವ್ರೇನ್ ಒಳ್ಳೆ ರೀತಿ ಯೋಚನೆ ಮಾಡೋದು, ಅವ್ರು ಯೋಚನೆ ಮಾಡೋದು ನಿನ್ ಬಗ್ಗೆ. ನನ್ನ ಸೈಡಿಗೆ ತಳ್ಳಿ ನಿನ್ನ ಈ ಮನೆ ಸೊಸೆ ಮಾಡ್ಬೇಕು ಅಂತ ಇದ್ದಾರೆ. ತಪ್ಪೇನಿದೆ? ಅಖಿಲ್ ಭಾವಂಗೆ ನಾನಂದ್ರೆ ಇಷ್ಟ. ಎಲ್ರೂ ಮುಂದೆ ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ನೀನೇ ಸುಮ್ನೆ ನಮ್ಮ ಮಧ್ಯ ಬಂದೆ. ಸುಮ್ನೆ ಬಂದೋಳು ನಾನಲ್ಲ ಕಣೆ, ನೀನು. ನರ್ಸಾಗ್ ಬಂದು ನಮ್ಮ ಮಾವನ್ನ ಬುಟ್ಟಿಗೆ ಹಾಕೊಂಡೆ. ಆದ್ರೆ ನಿನ್ ಬೆಳೆ ಏನ್ ಬೇಯಲ್ಲ. ನಮ್ಮ ಅಜ್ಜಿ ನನ್ ಕಡೆ ಇದ್ದಾರೆ. ಭಾವನ್ ಮನ್ಸಲ್ಲಿ ನಾನಿದ್ದೀನಿ. ನಿನ್ನ ಆ ಮನ್ಸಿಂದ ಓಡಿಸ್ತೀನಿ. ಅದು ನಿನ್ ಕೈಲಾಗಲ್ಲ. ಅಂದ್ರೆ ನನ್ ಮಾವನ್ ಮೇಲೆ ನಿನ್ಗಿನ್ನೂ ಆಸೆ ಇದೆಯಾ? ನೀನ ಆಸೆ ಬಿಟ್ಬಿಡು ಅಂತಿದ್ದೀನಿ. ನಾನ್ ಮನ್ಸ್ ಮಾಡಿದ್ರೆ ಈ ಕ್ಷಣನೇ ನಿನ್ ಮನೆಯಿಂದ ಆಚೆ ಹಾಕ್ಬೋದು. ಒಂದ್ಸಲ ಮನ್ಸ್ ಮಾಡ್ ನೋಡು, ಏನಾಗತ್ತೆ ಅಂತ ಗೊತ್ತಾಗತ್ತೆ. ಏನೇ ಹೆದರ್ಸ್ತಿದ್ಯಾ? ನನ್ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ. ನಿನ್ ವಿಷಯ ಪೂರ್ತಿ ಗೊತ್ತಿರೋದ್ರಿಂದಲೇ ನಿಶ್ಚಿತಾರ್ಥ ನಿಂತು ಹೋಗಿದ್ದು. ಏಯ್ ಯಾಕೆ ಕೂಗಾಡ್ತಿದ್ಯಾ? ನಿನ್ನ ಏನೇ ಮಾಡ್ತೀಯಾ?